ತಂಪಾಡಿಗೆ ತಾವು ಬೈಕ್ನಲ್ಲಿ ಬರ್ತಿದ್ರು. ಆದ್ರೆ ಸಾವು ತಮ್ಮನ್ನ ಹಿಂಬಾಲಿಸ್ತಿದೆ ಅನ್ನೋ ಸಣ್ಣ ಅಂದಾಜ್ ಕೂಡ ಇರಲಿಲ್ಲ. ಬೆನ್ನ ಹಿಂದೆಯೇ ಟಾಟಾ ಎಸಿ ರೂಪದಲ್ಲಿ ಬಂದ ಜವರಾಯ ಓರ್ವನ್ನ ಬಲಿ ಪಡೆದ್ರೆ ಮತ್ತೋರ್ವ ಆಸ್ಪತ್ರೆ ಸೇರುವಂತೆ ಮಾಡಿದ್ದಾನೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಲ್ಲೇ ಇದ್ದ ಈ ಸಾವಿನ ಅಪವಾದ ಬಂದಿದ್ದ ಬಿಎಂಟಿಸಿ ತನ್ನ ಪಾತ್ರದ ಬಗ್ಗೆ ಕ್ಲಾರಿಟಿ ಕೊಟ್ಟಿದೆ. ತನ್ನ ಪಾಡಿಗೆ ಬರ್ತಿದ್ರು ಜವರಾಯನ ಅಟ್ಟಹಾಸ. ಬಿಎಂಟಿಸಿ ಮತ್ತು ಟಾಟಾ ಏಸ್ ಮಧ್ಯೆ ಸಿಲುಕಿದ ಬೈಕ್. ಓರ್ವನ ಸಾವು, ಮತ್ತೋರ್ವನಿಗೆ ಗಂಭೀರ ಗಾಯ. ಈ ಸಿಸಿಟಿವಿ ದೃಶ್ಯ ನೋಡಿ. ಬಿಎಂಟಿಸಿ ಬಸ್ ಒಂದು ತನ್ನ ಪಾಡಿಗೆ ಹೋಗ್ತಾ ಇತ್ತು. ಹಿಂದಿಂದೆ ಆಕ್ಟಿವಾ ಬೈಕ್ ನಲ್ಲಿ ಇಬ್ಬರು ಬರ್ತಾ ಇದ್ರು. ನೋಡ್ತಿದ್ದಂತೆ ಆಕ್ಟಿವಾ ಬೈಕ್ಗೆ ಟಾಟಾ ಏಸ್ ಡಿಕ್ಕಿ ಹೊಡೆದಿದ್ದು, ಮುಂದೆ ನಿಂತಿದ್ದ ಬಿಎಂಟಿಸಿ ಬಸ್ಗೆ ಬೈಕ್ ಬಂದು ಬಡಿದಿದೆ. ಬಿಎಂಟಿಸಿ ಬಸ್ ಮತ್ತು ಟಾಟಾ ಏಸ್ ಮಧ್ಯೆ ಸಿಲುಕಿ ಇಬ್ಬರು ಬೈಕ್ ಸವಾರರು ನರಳಾಡಿದ್ದಾರೆ. ಇಂದು ಬೆಳಿಗ್ಗೆ 9:50 ಸಮಯ ಸೊನ್ನೆಹಳ್ಳಿ ಬಸ್ ನಿಲ್ದಾಣದ ಹತ್ತಿರ ಈ ಭೀಕರ ರಸ್ತೆ ಅಪಘಾತ ನಡೆದಿದ್ದು, ಬೈಕ್ ಸವಾರ ಮಣಿಕಂಠನ್ ಎಂಬಾತ ಮೃತಪಟ್ಟಿದ್ರೆ ಹಿಂಬದಿ ಸವಾರನಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ದೊಡ್ಡ ಬಸ್ತಿ ಕಡೆಯಿಂದ ಬಂದ ಬಿಎಂಟಿಸಿ ಬಸ್ ಸೊನ್ನೆಹಳ್ಳಿ ಬಸ್ ನಿಲ್ದಾಣದಲ್ಲಿ ಸ್ಟಾಪ್ ನೀಡಿತ್ತು. ಬಸ್ ಹಿಂದೆಯೇ ಆಕ್ಟಿವಾ ಬೈಕ್ ನಲ್ಲಿ ಇಬ್ಬರು ಬರ್ತಾ ಇದ್ರು. ಆದ್ರೆ ಏಕಾಏಕಿ ಹಿಂಬದಿಯಿಂದ ಬಂದ ಟಾಟಾ ಏಸ್ ವಾಹನ ಆಕ್ಟಿವಾ ಬೈಕ್ಗೆ ಡಿಕ್ಕಿ ಹೊಡೆದು ಮುಂದೆ ನಿಂತಿದ್ದ ಬಸ್ನ ಹಿಂಬದಿಗೆ ಗುದ್ದಿದೆ. ಮಧ್ಯದಲ್ಲಿ ಸಿಲುಕಿದ್ದ ಬೈಕ್ ನಲ್ಲಿದ್ದ ಇಬ್ಬರಲ್ಲಿ ಮಣಿಕಂಠನ್ ಸಾವನ್ನಪ್ಪಿದ್ರೆ ಹಿಂಬದಿ ಸವಾರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಮಧ್ಯ ಟೂ ವೀಲರ್ ಅವರು ಇದ್ರು, ಆಮೇಲೆ ಟೆಂಪೋದವ್ರದೇ ತಪ್ಪು. ಬಂದು ಸಡನ್ ಆಗಿ ಬ್ರೇಕ್ ಹಾಕಿಲ್ಲ, ಹೊಡೆದ್ಬಿಟ್ರು. ಟೆಂಪೋದವ್ರದೇ ತಪ್ಪು. ಬಿಎಂಟಿಸಿ ಇಬ್ರಿದ್ರು. ಒಬ್ರಿಗೆ ಕಾಲೇಟ್ ಆಗಿದೆ, ಇನ್ನೊಬ್ರಿಗೆ ಅಲ್ಲೇ ಔಟು. ಘಟನಾ ಸ್ಥಳಕ್ಕೆ ಜ್ಞಾನ ಭಾರತಿ ಸಂಚಾರ ಪೊಲೀಸರು ಮತ್ತು ಬಿಎಂಟಿಸಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಟಾಟಾ ಏಸ್ ಚಾಲಕನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿರುವ ಜ್ಞಾನ ಭಾರತಿ ಸಂಚಾರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಚರಣ್, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.